ಹೋಟೆಲ್ ಉದ್ಯಮ ಸಂಕಷ್ಟದಲ್ಲಿದೆ. ಬಳಲಿ ಬೆಂಡಾಗಿರುವಂತಹ ಈ ಹೋಟೆಲ್ ಉದ್ಯಮಕ್ಕೆ ಬೂಸ್ಟ್ ಸಿಗುತ್ತಾ, ಎನರ್ಜಿ ಸಿಗುತ್ತಾ ಅನ್ನುವಂತ ಪ್ರಶ್ನೆ ಇವತ್ತು ಆ ನಿರೀಕ್ಷೆಗಳಿದೆ. ಒಂದಷ್ಟು ಆಶಾಭಾವ ಕಂಡುಬರ್ತಾ ಇದೆ. ಕೇಂದ್ರದ ನಿರ್ದೇಶನದ ಬೆನ್ನಲ್ಲೇ ಗರಿಗೆದರಿದೆ ಈ ಆಶಾಭಾವ. ಕಮರ್ಷಿಯಲ್ ಸಿಲಿಂಡರ್ ಬರ ನೀಗುವಂತ ಭರವಸೆ ಸಿಗ್ತಾ ಇದೆ. ಕೇಂದ್ರ ಆಹಾರ ಇಲಾಖೆ ನಿರ್ದೇಶನದಿಂದ ಹೊಸ ಹುರುಪು ಈಗ ಬಂದಿರೋದು. ಇವತ್ತು 20% ಸಿಲಿಂಡರ್ ಲಭಿಸುವಂತಹ ನಿರೀಕ್ಷೆ ಇದೆ. ಬಹುತೇಕ ಹೋಟೆಲ್ಗಳಿಗೆ ಗ್ಯಾಸ್ ಲಭ್ಯವಾಗುವ ಸಾಧ್ಯತೆ ಇದೆ. ಕೇಂದ್ರ ಸರ್ಕಾರದಿಂದ ರಾಜ್ಯದ ಎಲ್ಲಾ ಏಜೆನ್ಸಿಗಳಿಗೂ ಕೂಡ ಈಗ ಮಾಹಿತಿಯನ್ನ ನೀಡಲಾಗಿರೋದು. ಹೋಟೆಲ್ಗಳಿಗೆ ಅದರಲ್ಲೂ 20% ಸಿಲಿಂಡರ್ಗಳನ್ನ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಸೂಚನೆಯನ್ನ ನಿರ್ದೇಶನವನ್ನ ಕೊಟ್ಟಿರೋದ್ರಿಂದ ಹೊಸ ಹುರುಪು ಬಂದಂತಾಗಿದೆ. ಒಂದಷ್ಟು ಹೋಟೆಲ್ಗಳು ಓಪನ್ ಆಗುವಂತ ಸಾಧ್ಯತೆಗಳು ಕೂಡ ಈಗ ಕಂಡು ಬರ್ತಾ ಇದೆ. 20% ಅಂತಂದ್ರೆ ಈಗಾಗಲೇ 10 ಸಿಲಿಂಡರ್ಗಳು ಸಿಗ್ತಾ ಇದ್ರೆ ಆ ಒಂದು ಹೋಟೆಲ್ಗೆ ಅದರಲ್ಲಿ 20% ಸಿಲಿಂಡರ್ಗಳನ್ನ ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ನಿರ್ದೇಶನವನ್ನ ನೀಡಿರುವುದು. ಅದರ ಜೊತೆಯಲ್ಲಿ 2 ತೈಲ ಟ್ಯಾಂಕರ್ಗಳು ಕೂಡ ಬಂದಿರೋದ್ರಿಂದ ಮತ್ತಷ್ಟು ಆಶಾಭಾವ ಈಗ ಮೂಡಿದೆ. ನಮ್ಮ ಜೊತೆಗೆ ಬೆಂಗಳೂರು ಹೋಟೆಲ್ ಸಂಘದ ಅಧ್ಯಕ್ಷರಾದ ಪಿ ಸಿ ರಾವ್ ಇದ್ದಾರೆ. ಅವ್ರನ್ನೇ ಮಾತಾಡ್ತೀನಿ. ಸರ್, ಈಗ ಹೋಟೆಲ್ಗಳು ಕೆಲವೊಂದು ಬಂದಾಗಿಬಿಟ್ಟಿದ್ದಾವೆ, ಸಿಬ್ಬಂದಿಗಳು ಸಿಗ್ತಿಲ್ಲ, ಎಲೆಕ್ಷನ್ ಇದೆ, ಬೇರೆ ರಾಜ್ಯಗಳಲ್ಲಿ ಹೋಗ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ನಿಜ ಸರ್? ಏಪ್ರಿಲ್ ತಿಂಗಳಲ್ಲಿ ಇಲೆಕ್ಷನ್ ಡಿಕ್ಲೇರ್ ಮಾಡ್ತಾರೆ. ಅಲ್ಲಿ ಆಧಾರ್ ಕಾರ್ಡ್ ಮೇಲೆ ಬ್ಯಾನ್ ಮಾಡ್ತೇವೆ ವೋಟ್ ಹಾಕದಿದ್ರೆ ಅನ್ನುವಂತ ಕೆಲವೊಂದು ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಬರ್ತಾ ಇದೆ. ಆದುದರಿಂದ ಖಂಡಿತ ಇಲೆಕ್ಷನ್ಗೆ ವೋಟ್ ಹಾಕಬೇಕು, ಅವರು ಹೋಗಬೇಕು, ಅದು ಅನಿವಾರ್ಯ ಪರಿಸ್ಥಿತಿ. ಅದಕ್ಕೆ ನಾವು ಕೂಡ ಸಹಕರಿಸ್ತೇವೆ. ಆ ಇಲೆಕ್ಷನ್ ಯಾವಾಗ ಡೇಟ್ ಡಿಕ್ಲೇರ್ ಮಾಡಿದ್ಮೇಲೆ ಇದರ ಬಗ್ಗೆ ಸಂಪೂರ್ಣ ಹೋಗ್ತಿದಾರಂತೆ, ಈಗಲೇ ಹೋಗ್ತಿದಾರಂತೆ ಬೇರೆ ಬೇರೆ ರಾಜ್ಯಗಳಿಗೆ. ಅವರು ಇಲೆಕ್ಷನ್ ಇದೆ ಅಂತ ಗೊತ್ತಾದ್ರೆ 1 ತಿಂಗಳು, ಯಾವಾಗ್ಲೂ ಔಟ್ಸೈಡ್ನವರು ಹೋಗಿದ್ರೆ 1 ತಿಂಗಳು, ಯಾಕಂದ್ರೆ ಹೋಗ್ಲಿಕ್ಕೆ 3 ದಿವಸ ಬೇಕಾಗುತ್ತೆ, ಬರ್ಲಿಕ್ಕೆ 3 ದಿವಸ ಬೇಕಾಗುತ್ತೆ. ಕನಿಷ್ಠ 30 ದಿವಸ ಅವರು ಹೋದ್ರೆ ಔಟ್ ಸ್ಟೇಷನ್ ಎಂಪ್ಲಾಯೀಸ್ ಹಂಗೇನೆ ಕ್ರಮ. ಎಷ್ಟು ಪರ್ಸೆಂಟ್ ಜನ ಹೋಗ್ತಾರಂತೆ? ಸುಮಾರು 20% ಹೋಟೆಲ್ನಲ್ಲಿ ಇರುವಂತಹ ಔಟ್ಸೈಡ್ ಎಂಪ್ಲಾಯೀಸ್ ಹೋಗುವಂತ ನಿರೀಕ್ಷೆ ಇದೆ. ಅದು ಇನ್ನು ಕರೆಕ್ಟ್ ಆಗಿ ಎಲೆಕ್ಷನ್ ಡೇಟ್ ಗೊತ್ತಾದ್ಮೇಲೆ ಅವರ ಜರ್ನಿಗಳನ್ನು ಪ್ಲಾನ್ ಮಾಡಿ ಹೋಗೋರಿದ್ದಾರೆ. ಹೊಡೆತ ಬಿಡಲ್ವಾ, ಸಮಸ್ಯೆ ಆಗಲ್ವಾ ಸಿಬ್ಬಂದಿಗಳಿಲ್ಲ ಅಂದ್ರೆ? ಖಂಡಿತ ಆ ಸಂದರ್ಭದಲ್ಲಿ ಬಹುದೊಡ್ಡ ಸಮಸ್ಯೆ ಆಗಬಹುದು. ಸುಧಾರಿಸಿಕೊಳ್ಬೇಕು. ಯಾಕಂದ್ರೆ ಇಲೆಕ್ಷನ್ ವೋಟ್ ಹಾಕುವಂತದ್ದು ಅವರವರ ಹಕ್ಕು. ಅದಕ್ಕೆ ನಾವು ಕೂಡ ಹೋಟೆಲ್ ಮಾಲೀಕರು ಕೂಡ ಸಹಕರಿಸಬೇಕಾಗ್ತದೆ. ಕಾದು ನೋಡೋಣ. ಈಗ 5-6 ದಿನ ಆಯ್ತು ಹೋಟೆಲ್ಗಳು ಬಂದಾಯ್ತು, ಎಷ್ಟು ಲಾಸ್ ಆಗಿದೆ ಅಂತ? ನಾನು ಆಗ್ಲೇ ಹೇಳಿದ್ದೇನೆ, ರಾಷ್ಟ್ರದಲ್ಲಿ ಅತಿ ಕಡಿಮೆ ಹೋಟೆಲ್ ಬಂದಾಗಿರೋದು ಬೆಂಗಳೂರು ನಗರದಲ್ಲಿ. ಒಂದು 40,000 ಹೋಟೆಲ್ ಅಲ್ಲಿ 20-25 ಹೋಟೆಲ್ ಬಂದಾಗಿದ್ರೆ ಅದು ದೊಡ್ಡ ಸಮಸ್ಯೆನೂ ಅಲ್ಲ, ಅದು ದೊಡ್ಡ ವಿಚಾರನಲ್ಲ. ಆದರೆ ಇರುವಂತ ಹೋಟೆಲ್ನಲ್ಲಿ ಮೆನುವನ್ನು ಕಡಿತ ಮಾಡಿರೋದು, ಸಮಯವನ್ನು ಕಡಿತ ಮಾಡಿರೋದು, ಹಾಗೂ ನಮಗೆ ಟೂರಿಸಂನಲ್ಲಿ, ಇತರ ಬ್ಯಾಂಕ್ವೆಟ್ಸ್ ನಲ್ಲಿ ಇತರ ಗ್ರಾಹಕರ ಸಂಖ್ಯೆ ಕಡಿಮೆ ಆಗಿರೋದು, ಕ್ಯಾನ್ಸಲ್ ಆಗಿರುವುದರಿಂದ ಸ್ವಲ್ಪ ಮಟ್ಟಿನ ಹೊಡೆತ ಆಗಿದೆ. ಇದೇ ರೀತಿ ಪರಿಸ್ಥಿತಿ ಮುಂದುವರಿದರೆ ಬಹುದೊಡ್ಡ ಹೊಡೆತ ಆಗಬಹುದು. ಲಾಸ್ ಆಗಿದೆ? ಎಷ್ಟು ಪರ್ಸೆಂಟ್ ಲಾಸ್ ಆಗಿದೆ? ಅದರ ಕರೆಕ್ಟ್ ಆದ ಸರಿಯಾದ ಲೆಕ್ಕಾಚಾರ ಸಿಗಲಿಲ್ಲ. ಆದರೆ ಈ ಗ್ಯಾಸ್ ತೊಂದರೆಯಿಂದ ನಮಗೆ ಕಂಪ್ಲೀಟ್ ಆಗುವವರೆಗೆ ಇದೇ ರೀತಿ ಮುಂದುವರಿದರೆ ಪರ್ಸೆಂಟೇಜ್ ಲೆಕ್ಕ ಏನು ಅಂದಾಜಿದೆನಾ? ಎಲ್ಲರಿಗೂ ಒಂದೊಂದು ಪರ್ಸೆಂಟೇಜ್ ನಲ್ಲಿ ಲೆಕ್ಕ ಹೇಳಲಿಕ್ಕಾಗೋದಿಲ್ಲ. ಮೊತ್ತ ಮುಗಿಯುವ ಸಂದರ್ಭದಲ್ಲಿ 100 ಕೋಟಿಗಿಂತಲೂ ಹೆಚ್ಚಿಗೆ ನಷ್ಟ ಆಗಬಹುದು. 100 ಕೋಟಿಗೆ ಎಷ್ಟು? ಆದರೆ ಇದೇ ಪರಿಸ್ಥಿತಿ ಮುಂದುವರಿದರೆ ಈ ಗ್ರಾಹಕರ ಸಂಖ್ಯೆಯನ್ನು ಹೊಡೆತ ಆದ್ರೆ 100 ಕೋಟಿಗಿಂತಲೂ ಹೆಚ್ಚಿಗೆ ಹೊಡೆತ ಆಗಲಿತ್ತು. ಇದಿಷ್ಟು ಬೆಂಗಳೂರು ಹೋಟೆಲ್ ಸಂಘದ ಅಧ್ಯಕ್ಷರಾದ ಪಿ ಸಿ ರಾವ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹೋಟೆಲ್ ಉದ್ಯಮ ಸಂಕಷ್ಟದಲ್ಲಿದೆ. ಬಳಲಿ ಬೆಂಡಾಗಿರುವಂತಹ ಈ ಹೋಟೆಲ್ ಉದ್ಯಮಕ್ಕೆ ಬೂಸ್ಟ್ ಸಿಗುತ್ತಾ, ಎನರ್ಜಿ ಸಿಗುತ್ತಾ ಅನ್ನುವಂತ ಪ್ರಶ್ನೆ ಇವತ್ತು ಆ ನಿರೀಕ್ಷೆಗಳಿದೆ. ಒಂದಷ್ಟು ಆಶಾಭಾವ ಕಂಡುಬರ್ತಾ ಇದೆ. ಕೇಂದ್ರದ ನಿರ್ದೇಶನದ ಬೆನ್ನಲ್ಲೇ ಗರಿಗೆದರಿದೆ ಈ ಆಶಾಭಾವ. ಕಮರ್ಷಿಯಲ್ ಸಿಲಿಂಡರ್ ಬರ ನೀಗುವಂತ ಭರವಸೆ ಸಿಗ್ತಾ ಇದೆ. ಕೇಂದ್ರ ಆಹಾರ ಇಲಾಖೆ ನಿರ್ದೇಶನದಿಂದ ಹೊಸ ಹುರುಪು ಈಗ ಬಂದಿರೋದು. ಇವತ್ತು 20% ಸಿಲಿಂಡರ್ ಲಭಿಸುವಂತಹ ನಿರೀಕ್ಷೆ ಇದೆ. ಬಹುತೇಕ ಹೋಟೆಲ್ಗಳಿಗೆ ಗ್ಯಾಸ್ ಲಭ್ಯವಾಗುವ ಸಾಧ್ಯತೆ ಇದೆ. ಕೇಂದ್ರ ಸರ್ಕಾರದಿಂದ ರಾಜ್ಯದ ಎಲ್ಲಾ ಏಜೆನ್ಸಿಗಳಿಗೂ ಕೂಡ ಈಗ ಮಾಹಿತಿಯನ್ನ ನೀಡಲಾಗಿರೋದು. ಹೋಟೆಲ್ಗಳಿಗೆ ಅದರಲ್ಲೂ 20% ಸಿಲಿಂಡರ್ಗಳನ್ನ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಸೂಚನೆಯನ್ನ ನಿರ್ದೇಶನವನ್ನ ಕೊಟ್ಟಿರೋದ್ರಿಂದ
ಹೊಸ ಹುರುಪು ಬಂದಂತಾಗಿದೆ. ಒಂದಷ್ಟು ಹೋಟೆಲ್ಗಳು ಓಪನ್ ಆಗುವಂತ ಸಾಧ್ಯತೆಗಳು ಕೂಡ ಈಗ ಕಂಡು ಬರ್ತಾ ಇದೆ. ಶೇಕಡ 20% ಅಂತಂದ್ರೆ ಈಗಾಗಲೇ 10 ಸಿಲಿಂಡರ್ಗಳು ಸಿಗ್ತಾ ಇದ್ರೆ ಆ ಒಂದು ಹೋಟೆಲ್ಗೆ ಅದರಲ್ಲಿ ಶೇಕಡ 20% ಸಿಲಿಂಡರ್ಗಳನ್ನ ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ನಿರ್ದೇಶನವನ್ನ ನೀಡಿರುವುದು. ಅದರ ಜೊತೆಯಲ್ಲಿ 2 ತೈಲ ಟ್ಯಾಂಕರ್ಗಳು ಕೂಡ ಬಂದಿರೋದ್ರಿಂದ ಮತ್ತಷ್ಟು ಆಶಾಭಾವ ಈಗ ಮೂಡಿದೆ. ನಮ್ಮ ಜೊತೆಗೆ ಬೆಂಗಳೂರು ಹೋಟೆಲ್ ಸಂಘದ ಅಧ್ಯಕ್ಷರಾದ ಪಿ.ಸಿ. ರಾವ್ ಅವ್ರನ್ನೇ ಮಾತಾಡ್ತೀನಿ. ಸರ್, ಈಗ ಹೋಟೆಲ್ಗಳು ಕೆಲವೊಂದು ಬಂದಾಗ್ಬಿಟ್ಟಿದ್ದಾವೆ, ಸಿಬ್ಬಂದಿಗಳು ಸಿಗ್ತಿಲ್ಲ, ಎಲೆಕ್ಷನ್ ಇದೆ, ಬೇರೆ ರಾಜ್ಯಗಳಲ್ಲಿ ಹೋಗ್ತಿದ್ರಂತ ಹೇಳಲಾಗ್ತಿದೆ. ನಿಜ ಸರ್? ಏಪ್ರಿಲ್ ತಿಂಗಳಲ್ಲಿ ಇಲೆಕ್ಷನ್ ಡಿಕ್ಲೇರ್ ಮಾಡ್ತಾರೆ. ಅಲ್ಲಿ ಆಧಾರ್ ಕಾರ್ಡ್ ಮೇಲೆ ಬ್ಯಾನ್ ಮಾಡ್ತೇವೆ ವೋಟ್ ಹಾಕದಿದ್ರೆ ಅನ್ನುವಂತ ಕೆಲವೊಂದು ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಬರ್ತಾ ಇದೆ. ಆದುದರಿಂದ ಖಂಡಿತ ಇಲೆಕ್ಷನ್ಗೆ ವೋಟ್ ಹಾಕಬೇಕು, ಅವರು ಹೋಗಬೇಕು, ಅದು ಅನಿವಾರ್ಯ ಪರಿಸ್ಥಿತಿ. ಅದಕ್ಕೆ ನಾವು ಕೂಡ ಸಹಕರಿಸ್ತೇವೆ. ಆ ಇಲೆಕ್ಷನ್ ಯಾವಾಗ ಡೇಟ್ ಡಿಕ್ಲೇರ್ ಮಾಡಿದ್ಮೇಲೆ ಇದರ ಬಗ್ಗೆ ಸಂಪೂರ್ಣ ಹೋಗ್ತಿದ್ರಂತೆ, ಈಗಲೇ ಹೋಗ್ತಿದ್ರಂತೆ ಬೇರೆ ಬೇರೆ ರಾಜ್ಯಗಳಿಗೆ. ಅವರು ಇಲೆಕ್ಷನ್ ಇದೆ ಅಂತ ಗೊತ್ತಾದ್ರೆ 1 ತಿಂಗಳು, ಯಾವಾಗ್ಲೂ ಔಟ್ಸೈಡ್ನವರು ಹೋಗಿದ್ರೆ 1 ತಿಂಗಳು, ಯಾಕಂದ್ರೆ ಹೋಗ್ಲಿಕ್ಕೆ 3 ದಿವಸ ಬೇಕಾಗುತ್ತೆ, ಬರ್ಲಿಕ್ಕೆ 3 ದಿವಸ ಬೇಕಾಗುತ್ತೆ. ಕನಿಷ್ಠ 30 ದಿವಸ ಅವರು ಹೋದ್ರೆ ಔಟ್ ಸ್ಟೇಷನ್ ಎಂಪ್ಲಾಯೀಸ್ ಹಂಗೇನೆ ಪ್ರಮಾಣ. ಎಷ್ಟು ಪರ್ಸೆಂಟ್ ಜನ ಹೋಗ್ತಾರಂತೆ? ಸುಮಾರು 20% ಹೋಟೆಲ್ನಲ್ಲಿ ಇರುವಂತ ಔಟ್ಸೈಡ್ ಎಂಪ್ಲಾಯೀಸ್ ಹೋಗುವಂತ ನಿರೀಕ್ಷೆ ಇದೆ. ಅದು ಇನ್ನು ಕರೆಕ್ಟ್ ಆಗಿ ಎಲೆಕ್ಷನ್ ಡೇಟ್ ಗೊತ್ತಾದ್ಮೇಲೆ ಅವರ ಜರ್ನಿಗಳನ್ನು ಪ್ಲಾನ್ ಮಾಡಿ ಹೋಗೋರಿದ್ದಾರೆ. ಹೊಡಿತ ಬಿಡಲ್ವಾ, ಸಮಸ್ಯೆ ಆಗಲ್ವಾ ಸಿಬ್ಬಂದಿಗಳಿಲ್ಲ ಅಂದ್ರೆ? ಖಂಡಿತ ಆ ಸಂದರ್ಭದಲ್ಲಿ ದೊಡ್ಡ ಸಮಸ್ಯೆ ಆಗಬಹುದು. ಸುಧಾರಿಸಿಕೊಳ್ಬೇಕು. ಯಾಕಂದ್ರೆ ಇಲೆಕ್ಷನ್ ವೋಟ್ ಹಾಕುವಂತದ್ದು ಅವರವರ ಹಕ್ಕು. ಅದಕ್ಕೆ ನಾವು ಕೂಡ ಹೋಟೆಲ್ ಮಾಲೀಕರು ಕೂಡ ಸಹಕರಿಸಬೇಕಾಗ್ತದೆ. ಕಾದು ನೋಡೋಣ. ಈಗ 5-6 ದಿನ ಆಯ್ತು ಹೋಟೆಲ್ಗಳು ಬಂದಾಯ್ತು, ಎಷ್ಟು ಲಾಸ್ ಆಗಿದೆ ಅಂತ? ನಾನು ಆಗ್ಲೇ ಹೇಳಿದ್ದೇನೆ, ರಾಷ್ಟ್ರದಲ್ಲಿ ಅತಿ ಕಡಿಮೆ ಹೋಟೆಲ್ ಬಂದಾಗಿರೋದು ಬೆಂಗಳೂರು ನಗರದಲ್ಲಿ. ಒಂದು 40,000 ಹೋಟೆಲ್ 20-25 ಹೋಟೆಲ್ ಬಂದಾಗಿದ್ರೆ ಅದು ದೊಡ್ಡ ಸಮಸ್ಯೆನೂ ಅಲ್ಲ, ಅದು ದೊಡ್ಡ ವಿಚಾರನಲ್ಲ. ಆದರೆ ಇರುವಂತ ಹೋಟೆಲ್ನಲ್ಲಿ ಮೆನುವನ್ನು ಕಡಿತ ಮಾಡಿರೋದು, ಸಮಯವನ್ನು ಕಡಿತ ಮಾಡಿರೋದು, ಹಾಗೂ ನಮಗೆ ಟೂರಿಸಂನಲ್ಲಿ, ಇತರ ಬ್ಯಾಂಕ್ವೆಟ್ಸ್ ನಲ್ಲಿ ಇತರ ಗ್ರಾಹಕರ ಸಂಖ್ಯೆ ಕಡಿಮೆ ಆಗಿರೋದು, ಕ್ಯಾನ್ಸಲ್ ಆಗಿರುವುದರಿಂದ ಸ್ವಲ್ಪ ಮಟ್ಟಿನ ಹೊಡೆತ ಆಗಿದೆ. ಇದೇ ರೀತಿ ಪರಿಸ್ಥಿತಿ ಮುಂದುವರಿದರೆ ಬಹುದೊಡ್ಡ ಹೊಡೆತ ಆಗಬಹುದು. ಲಾಸ್ ಆಗಿದೆ? ಎಷ್ಟು ಪರ್ಸೆಂಟ್ ಲಾಸ್ ಆಗಿದೆ? ಅದರ ಕರೆಕ್ಟ್ ಆದ ಸರಿಯಾದ ಲೆಕ್ಕಾಚಾರ ಸಿಗಲಿಲ್ಲ. ಆದರೆ ಈ ಗ್ಯಾಸ್ ತೊಂದರೆಯಿಂದ ನಮಗೆ ಕಂಪ್ಲೀಟ್ ಆಗುವವರೆಗೆ ಇದೇ ರೀತಿ ಮುಂದುವರಿದರೆ ಲೆಕ್ಕ ಏನು ಅಂದಾಜಿದೆನಾ? ಎಲ್ಲರಿಗೂ 1% ನಲ್ಲಿ ಲೆಕ್ಕ ಹೇಳಲಿಕ್ಕಾಗೋದಿಲ್ಲ. ಮೊತ್ತ ಮುಗಿಯುವ ಸಂದರ್ಭದಲ್ಲಿ 100 ಕೋಟಿಗಿಂತಲೂ ಹೆಚ್ಚಿಗೆ ನಷ್ಟ ಆಗಬಹುದು. 100 ಕೋಟಿಗೆ ಎಷ್ಟು? ಆದರೆ ಇದೇ ಪರಿಸ್ಥಿತಿ ಮುಂದುವರಿದರೆ ಈ ಗ್ರಾಹಕರ ಸಂಖ್ಯೆಯನ್ನು ಹೊಡೆತ ಆದ್ರೆ 100 ಕೋಟಿಗಿಂತಲೂ ಹೆಚ್ಚಿಗೆ ಹೊಡೆತ ಆಗಲಿಕ್ಕೆ. ಇದಿಷ್ಟು ಬೆಂಗಳೂರು ಹೋಟೆಲ್ ಸಂಘದ ಅಧ್ಯಕ್ಷರಾದ ಪಿ.ಸಿ. ರಾವ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.